ರೀ ನೀವಲ್ಲ ರೀ, ನಾನ್ ಕುಡ್ದಾಗ ಅಂದಿದ್ದು. ಇದು ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರ? ಟೈಮ್ ಅಂದ್ರೆ ಪಕ್ಕ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಗ್ತೀರಾ, ನನ್ಗೂ ನಿಮ್ಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕಂಡೆ. ಆ ಟೈಮು ಬರ್ಲಿಲ್ಲ. ನೀವು ನನ್ನ ಟೈಟ್ ಆಗಿ ತಪ್ಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ. ನನಗೆ ನೀವೇ ಕರೆಕ್ಟ್ ಅಂತ ಗೊಳಾಡ್ಕೊಂಡು ಟೈಮ್ ಬರುತ್ತೆ ಅನ್ಕಂಡೆ. ಆ ಟೈಮು ಬರ್ಲಿಲ್ಲ. ಇನ್ನೊಂದು ತಿಳ್ಕೊಳ್ಳಿ, 2 ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಳಿಗೇನು ಕೇಳಿಸಲ್ಲ ರೀ, ನಾನೇ ಬರ್ತೀನಿ. ಹೇಳ ಸೋನು ಸರ್. ಹೇಳಿ ಸರ್. ನೀವ್ ಯಾರನ್ನ ಬೇಕಾದ್ರೆ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನ ಇಷ್ಟಪಡ ನೀವ್ ಭೂಮಿ ಮೇಲೆ ಯಾರು ಸಿಗಲ್ಲ. ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನನ್ನ ಮರೀರಿ, ನೆನ್ಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಿ, ನೀವು ಹಣ್ಣು ಮುದುಕಿಯಾಗಿ, ನಿಮ್ಮ ಅಲ್ಲೆಲ್ಲ ಉದ್ರಾಗಿ ಕೊನೆ ನೀವು ಸತ್ರು. ಇನ್ನೊಂದು ಹೊಡಿದ್ ನೋಡು. ಹೇಳಪ್ಪ. ಎಂತದ ಯಾವಲ್ಲ ಅವ್ನು ಇಬ್ಬರು ಹೆಂಡ್ರು ಕಟ್ಕೊಳಕ್ ತೀರ್ಕೊಟ್ಟನು. ನಾಚಿ ಆಗಕ್ಕಿಲ್ವಾ? ಎಲ್ಲಿಂದ ಆಗ್ಬೇಕು? ಇಬ್ರು ಹೆಂಡ್ರು ಕಟ್ಕೊಡ್ರನ್ ಇಲ್ಲೇ ಇದಾನಣ್ಣ. ಅವೆಲ್ಲಿ ನೀನ್ ಬೇಕಾದ್ರೆ ಅವನ ಮದುವೆ ಮಾಡ್ಕೊಬಿಡು. 3 ಸಲ್ಲಿದ್ಬಿಡು, 3 ಸಿಲ್ಲಿದ್ಬಿಡು, ಒಂದೇ ರಜೆ ತಗೊಂಡ್ಬಿಡು. ಬುದ್ಧಿ ಹದ್ದು. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿರಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾ ಡೈಲಾಗು ಅರ್ಥ ಆಗ್ಲಿಲ್ಲಪ್ಪ. ಸರ್, ಡೈಲಾಗ್ ಹೇಳಿದ್ವಲ್ಲ. ಓಹೋ, ಕುರಿ ಮೇಯ್ಸೋರು. ಕುರಿ ಸರ್. ಏನ್ ಸಾರ್, ಚೆನ್ನಾಗಿದ್ದೀರಾ? ಬಹಳ ಚಂದದಿ. ಸೂಪರ್ ಸೂಪರ್. ನೋಡಿ, ನಿಮ್ ಧ್ವನಿ ನನಗೆ ಗೊತ್ತೇ ಸಿಗ್ಲಿಲ್ಲ. ಡೈಲಾಗ್ ಅಂದಾಗ ಸಾಯಿ ಕುಮಾರ್ ಕಣ್ಮುಂದ್ ಬಂದ್ಬಿಟ್ರು. ಸೂಪರ್. ನಿಮ್ ಡೈಲಾಗ್ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ರು ಸರ್. ಅದಕ್ಕೆ ಹೇಳೋಣ ಅಂತ ಮಾಡಿದೆ. ಹೌದಾ? ಸಖತ್ ಬಿಡಿ. ಊಟ ಮಾಡಿದ್ರಾ? ಊಟ ಸರ್, ನಿಮ್ದು? ಆಯ್ತು ಆಯ್ತು ಆಯ್ತು. ಅಪ್ಪ ಅಮ್ಮ ಚೆನ್ನಾಗವ್ರಾ? ಎಲ್ಲ ಚೆನ್ನಾಗಿದೆ. ಸಂತೋಷ. ಏನು ಇದು ಹೊರಗಡೆ ಕುರಿ ಹತ್ರ ಇದ್ರಾ? ಕುರಿ ಹತ್ತಿದ್ದಿ, ಮಲ್ಕೊಂಡಿದ್ದಿ, ಎದ್ದು ಫೋನ್ ಮಾಡಿದ್ರೆ ರಿಂಗ್ ಆಯ್ತಲ್ಲ, ಎದ್ದು ಬಂದೇ ಬಿಟ್ಟಿಲ್ಲ ಸೈಡಿಗೆ. ಓಕೆ. ಯಾರು ಪಾಪ ಇನ್ನೂ ಬೇರೆ ಕುರಿ ಮಾಯಿಸೋ ಸ್ನೇಹಿತರು ಕರೆ ಮಾಡಿ ನೀವು ಗೊತ್ತು ಅಂತ ಏನು ಹೇಳ್ದಂಗೆ ಇತ್ತಪ್ಪ. ಅಂದ್ರ ಆದ್ರ ಎಲ್ಲ ಬೇಕಾದಷ್ಟು ಜನ ಪರಿಚಯ ಇದ್ರಲ್ಲ. ಓಕೆ ಓಕೆ. ಅನ್ನೋದು ಗೊತ್ತಾಗಲ್ಲ. ಇರ್ಲಿ ಇರ್ಲಿ ಇರ್ಲಿ, ಆಯ್ತು, ಒಳ್ಳೇದಾಗ್ಲಿ. ನಿಮ್ಮ ಕತೆ ನೋಡಿ ತುಂಬಾ ಜನ ನಕ್ಕಿದ್ದಾರೆ, ಪಾಠ ಕಲ್ತಿದ್ದಾರೆ. ಎಲ್ಲ ಆಗಿದೆ. ಡೈಲಾಗ್ ಹೇಳೋಣಂತಲ್ಲಿ ಮಾಡಿದ್ವಿ. ಓಹೋ, ಡೈಲಾಗ್ ಹೇಳಕ್ಕೆ ಮಾಡಿದ್ರ? ಹೇಳಕ್ಕೆ ಮಾಡಿದ್ವಿ. ನಿಮ್ಗೆ ಹಾಡು ಹೇಳಕ್ ಬರಲ್ವಾ? ಇಲ್ಲ, ಹಾಡು ಅಷ್ಟೊಂದು ಕಲ್ತಿಲ್ಲ. ಹೇಳ್ರಿ ಯಾವ್ದಾರ. ಉತ್ತರ ಕರ್ನಾಟಕ ಜಾನಪದ ಎಷ್ಟು ಚೆನ್ನಾಗಿರ್ತವೆ, ಹೇಳ್ರಿ ಒಂದ್ ಹಾಡ. ಎಲ್ಲ ಹೌದು, ಅವು ಜಾಸ್ತಿ ನಾವು ಇದ್ ಮಾಡಿಲ್ಲ. ಡೈಲಾಗ್ ಜಾಸ್ತಿ ಕಲಿಯೋದಾ? ಸಿನಿಮಾ ಡೈಲಾಗ್ ಅದಾವಲ್ಲ. ಯಾರ್ಯಾರ ಡೈಲಾಗ್ ಹೊಡಿತೀರಿ? ನಾವು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿನಾ? ಅಂದ್ರೆ ಬೇರೆ ಎಲ್ಲರೂ ಅದ್ರಾಗೇನು ಅಭಿಮಾನಿ ಆಗಿರ್ಬೋದು, ಎಲ್ಲರೂ ಹೊಡಿತೀವಿ. ಎಲ್ಲರೂ ಹೊಡಿತೀರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಯಾವ್ದಾದ್ರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಇಲ್ಲ, ಕಲ್ತಿಲ್ಲ. ಆಯ್ತು, ನಿಮ್ಗೆ ಯಾವ್ದು ಗೊತ್ತು ಅದನ್ನ ಹೇಳಿ, ನಮ್ಮ ಕಿವಿ ಪಾವನವಾಗ್ಲಿ. ಅವತ್ತು ಬಾಳ ಇತ್ತು, ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಅದೇ ಎಲ್ಲ ಸಡನ್ನಾಗೆ ಈಗೇನ್ ಬರ್ಕಂಡ ಬಂದಿದ್ದೀರಿ? ಬರ್ಕೊಂಡ್ ಬಂದಿಲ್ಲ. ನೋಡಿ, ಇವಾಗ ಅವಾಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಇದನ್ನು ಮಾಡ್ತಾ ಇದ್ರಿ, ಈಗ ಎಲ್ಲ ಫುಲ್ ಧೈರ್ಯ ಬಂದ್ಬಿಟ್ಟಿದೆ. ಫುಲ್ ಧೈರ್ಯ. ಹೇಳಿ, ಆಯ್ತು. ಯಾವ್ದೀಗ, ಯಾವ ಸಿನಿಮಾದಿಂದ? ಈಗ ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ, ಎಲ್ಲ ಹೊಡಿತೀನಿ. ಎಷ್ಟಿದಾವ ಅಷ್ಟು ಹೊಡಿತೀವಿ. ಆಯ್ತು. ಅಲ್ಲಪ್ಪ, ಈಗ ಯಾವ ಸಿನಿಮಾ ಅಂತ ಗೊತ್ತಾದ್ರೆ ನಾವು ನೋಡ್ಬೋದಲ್ವಾ? ಮುಂಗಾರು ಮಳೆನ ಹೊಡಿತೀನಿ. ಆಯ್ತು, ಹೊಡಿಯಪ್ಪ. ನೀವು ಕುಡ್ದಾಗ ತದ ಬ್ಯೂಟಿಫುಲ್ ಆಗಿ ಕಾಣ್ತೀರ. ನಾನೇನು ಕುಡ್ದಿಲ್ಲ ರೀ, ನೀವಲ್ಲ ರೀ, ನಾನ್ ಕುಡ್ದಾಗ ಅಂದಿದ್ದು. ಇದು ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರ? ಟೈಮ್ ಅಂದ್ರೆ ಪಕ್ಕ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ.
ನೋಡಿ ನನಗೆ ನೀವು ಸಿಕ್ಕೇ ಸಿಗ್ತೀರಾ, ನನ್ಗೂ ನಿಮ್ಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರ್ಲಿಲ್ಲ. ನೀವು ನನ್ನ ಟೈಟ್ ಆಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುರಿಸಿ ನಿಮ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ. ನನಗೆ ನೀವೇ ಕರೆಕ್ಟ್ ಅಂತ ಗೊಳಾಡ್ಕೊಂಡು ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರ್ಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ. ಯಾಕೆಂದ್ರೆ ಟೈಮೇ ಖರಾಬ್ ಆಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ನಾನು ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ್ರ ಅಂತ ಕೆರ್ಕೊಂಡ್ಬಿಟ್ಟಿನ ಕಣ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನೆಸ್, ಈ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡಕ್ಕಾಗದಷ್ಟು ದೊಡ್ಡ ಗಾಯ ಆಗೋತ್ರಿ ದರಿದ್ರಾಟಲ್ಲಿ. ನಿಮ್ಮನ್ನ ಪಟಾಯಿಸಿ ಲೋಪರ್ ಅನ್ಸ್ಕೊಂಡ ನಿಮ್ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡಿಸೆಂಟ್ ಹುಡುಗ ಅನ್ಸ್ಕೊಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಇನ್ನೊಂದು ತಿಳ್ಕೊಳ್ಳಿ, 2 ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಳಿಗೇನು ಕೇಳಿಸಲ್ಲ ರೀ, ನಾನೇ ಬರ್ತೀನಿ. ಹೇಳ ಸೋನು ಸರ್. ಹೇಳಿ ಸರ್. ನೀವ್ ಯಾರನ್ನ ಬೇಕಾದ್ರೆ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನ ಇಷ್ಟಪಡ ನೀವ್ ಭೂಮಿ ಮೇಲೆ ಯಾರು ಸಿಗಲ್ಲ. ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಿ, ನೀವು ಹಣ್ಣು ಮುಸ್ಕಿಯಾಗಿ, ನಿಮ್ಮ ಅಲ್ಲೆಲ್ಲ ಉದ್ರಾಗಿ ಕೊನೆ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದೇ ನಾನು ಸತ್ತಾಗ್ತೀನಿ, ಆದ್ರೆ ಸತ್ನ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ. ನಾನು 1000 ಜನ್ಮ ಎದ್ ಬಂದ್ರು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ತುಂಬಾ ನೋವಾಗುತ್ತೆ. ಆ ನೋವಿನ ನಂತರ ಸ್ವೀಟ್ ಆಗಿದೆ. ಸ್ವೀಟ್ ನೇಮ್, ಸ್ವೀಟ್ ಮೆಮರಿ ಜೊತೆಲಿ ಲೋಟ್ರಿಕ್ ನೀಕ್ ಮತ್ತೆ ಸರ್ ಅದು ತುಂಬಾ ನೋವಾಗುತ್ತೆ. ಆದ ನಂತರ ನೋವಂತರ ಸ್ವೀಟ್ ಆಗಿದೆ. ಸ್ವೀಟ್ ನೇಮ್, ಸ್ವೀಟ್ ಮೆಮರಿ ಜೊತೆಲಿ ಹಾರ್ಟ್ರಿಕ್ ಲೋಕಲ್ ನೀರೇ ಕೈಯಲ್ಲಿದ್ರೆ ದಿವಸ ಮ್ಯಾಟ್ರ ಇಲ್ಲ ರೀ. ಸ್ವಲ್ಪ ಹೇಳಿ ಮುಗಿಸ್ತೀನಿ. ದೇವದಾಸ್ ನೀನು ನನ್ನಂತ ಕೇಳ್ತಿದ್ದಾಳೆ, ಲೋಫರ್ ಕಣ್ಮುಚ್ಚು. ಬೇಡ ಕಣ್ರಿ, ನೀವು ಒಂದ್ಸಲಿ ಕೈ ಹಿಡ್ದಕ್ಕೆ ಈ ಲೆವೆಲ್ಗೆ ಲೋ ಆಗೋಯ್ತು. ಇನ್ನೊಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಮಳೆ ನೀರು ಅವಳೆ ಆದ್ರೆ ಕಣ್ಣೀರ್ ಕಾಣುತ್ತೀರಿ, ನಾಚಿಕೆ ಆಗುತ್ತೀರಿ. ಸರ್ ಇನ್ನೊಂದು ಹೇಳ್ತೀನಿ ನೋಡಿ. ವಾವ್, ಸೂಪರ್, ಸಖತ್. ಏನ್ರಿ ಗಣೇಶರೇ ಆಗ್ಬಿಟ್ಟಿದ್ರಿ ನೀವು. ನಮ್ಮ ಮನ್ಸಿಗೆ ಇಷ್ಟ ಆಗ್ಬಿಟ್ರೆ ಸುಮಾರಾಗಿದ್ರು ಸೂಪರ್ ಆಗಿರೋ ಫಿಗರ್ ಅಂತ ಮೈಂಡ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಮದ್ವೆ ಆದ್ರೆ 7ನೇ ಅಂತ ತೀರ್ಮಾನ ಮಾಡ್ಕೊಂಡು ಕಣ್ಣೆತ್ತಿ ಕೂಡ ನೋಡಿದ್ರೆ ಹುಡುಗಿನ ಕಷ್ಟಪಟ್ಟು ಕಾಳಾಗಿ ಕಣ್ಣಾಗ್ತಿರಂತ ಕೈಕೊಂಡಿದ್ದು ಮಾಡ್ಬರ್ಸೆಲ್ಲ ಮಾಡಿ ಲವ್ ಅಪ್ಪಣ ಮೇಲೆ ಅವನ ಜಪಾನಾಗಿ ಇಡ್ಬೇಕು ಅಂತ ಜೊತೆಗಿರೋ ಫ್ರೆಂಡ್ಸ್ಗಳ ಮಾಮ ಮಚ್ಚ ನಿಮ್ ತಂಗಿ ಬಲ್ಲಾಡ್ರು ಅಂತ ಪೂಸಿ ಹೊಡ್ಕೊಂಡು ಸಿಂಪಲ್ ಆಗಿ ಓಡಾಡ್ಕೊಂಡು ಆಮೇಲೆ ಲವ್ ಆದ್ಮೇಲೆ ಕಟ್ಕೊಂಡ್ಸಲಿ ಸೆರೆಟ್ ಚೇಂಜ್ ಮಾಡ್ಕೊಂಡು ಗಂಡ ಮುಂದೆ ಮೀಸೆ ಸರಿ ಮಾಡ್ಕೊಂಡು ಚೆನ್ನಾಗಿ ಕಾಣ್ತೀವಿ. ಇಲ್ವ ಅವಳಿಗೆ ಕಟ್ ಹಾಕಿ ಇಲ್ಲ ಅಂತ ತಲೆ ಹುಳ ಬಿಟ್ಕೊಂಡು ಓಡಾಡೋಕ್ಕೆ ಅಲ್ಲ. ಸರಿ ಇನ್ನೊಂದು ಹೇಳ್ತು ನೋಡು. ಇಲ್ಲ ಇದು ಮುಗಿತಾ? ಇದು ಈಗ ಹೇಳಿದ್ರಲ್ಲ, ಇದು ಅಷ್ಟೇ ಮುಗಿತೆ. ಇನ್ನು ಸ್ವಲ್ಪ ಮುಂದ್ಕಿಂತ ಅದು ಅಲ್ಲಿಗೆ ಅದು ಅಷ್ಟಿಗೆ ಇದ್ ಮಾಡಿರೋದ. ಓ ಸೂಪರ್. ಏನ್ ನಿರರ್ಗಳವಾಗಿ ಹೇಳ್ಬಿಟ್ರಿ ಸರ್. ಯಾವ ಸಿನಿಮಾ ಇದು? ಅದು ಮೂವಿ ಗೊತ್ತಿಲ್ಲ ಅದು. ಆಯ್ತು, ನೆಕ್ಸ್ಟ್. ಲವ್ ತಲೆನೋವು. ಈ ದೇಶದಲ್ಲಿ ಏರಿಯಲ್ಲಿರೋ ಗಲ್ಲಿಯಲ್ಲಿರೋ ಮನೆಯಲ್ಲಿರೋ ಹುಡುಗರಿಗೆ ಹೇಳೋದೊಂದೇ ಮಾತು, ಲವ್ ತಲೆನೋವು. ಹುಡುಗರು ಮಾಡೋ ರೌಡಿಸಮ್ಗಿನ ಹುಡುಗಿರು ಮಾಡೋ ರೌಡಿಸಮೇ ಡೇಂಜರು. ಹುಡುಗರು ಲಾಗು ಮಚ್ಚಿ ಹಿಡ್ಕೊಂಡು ರೌಡಿಸಮ್ ಮಾಡಿರೋ ಹುಡುಗಿರು ಪ್ರೀತಿಯನ್ನು ಐಟಮ್ ಹಿಡ್ಕೊಂಡು ರೌಡಿಸಮ್ ಮಾಡ್ತಾರೆ. ಚಿನ್ನ ರನ್ನ ಲಂಗು ಲೋಸ್ಕು ಅಂತ ಮಾತಾಡಿ ಬದುಕಿ ಚಿತ್ರಣ ಮಾಡಾಕ್ತಾರೆ. ಜಗತ್ತಲ್ಲಿ ಯಾವ ಟಾರ್ಚರ್ ಬೇಕಾದ್ರೆ ಅನ್ಬೇಕು, ಯಾರು ಲವ್ ಅನ್ನ ಟಾರ್ಚರ್ ಮಾತಾಡ. ನಿಮ್ ಶತ್ರುಗಳಿಗೂ ಬೇಡ ಕಣ್ರಿ. ನೀವಾಗಿರಿ. ಯಾವ ಒಳ ಹೇಳದಂತ ನಿಮ್ಮನ್ನು ನೀವು ಬದಲಾಯಿಸ್ಕೊಬಿಟ್ರೆ ಓಡಂಗಿಗಳ ಬಿಡ್ತಾರ. ಕನ್ನಡಿನ ಮುಖ ನೋಡ್ಕೊಂಡು ಸೆಂಟಿಮೆಂಟ್ ಅನ್ನ ಕುರ್ಫಾಕಿ ನಿಮ್ ಹೃದಯನ ಮನಸ್ಸನ್ನ ಕೆತ್ತು ಬಿಡ್ತಾರೆ. ಅಯ್ಯೋ, ಯಾವ ಮರದಡೆ ಕೂತು ಗಟ್ಟಿ ಮಾಡಿದ್ರ ಏನ್ ಸಾರಿ. ಅವತ್ತೇ ಬರ್ತಿದ್ದು ಆಮೇಲೆ ಕಟ್ಟಾದ್ರಲ್ಲ ಎಲ್ಲ ನೆನಪಿ ಬಂದ್ಬಿಟ್ಟು. ಅಯ್ಯೋ, ಎಕ್ಸಾಮ್ ಬರ್ದು ಆಚೆ ಬಂದ್ಮೇಲೆ ಎಲ್ಲ ನೆನಪಾದಂಗೆ. ಆಯ್ತು, ನೆಕ್ಸ್ಟ್. ಏನ್ಲ ಜಗ, ನಿನ್ನನ್ನು ಇಷ್ಟಪಡ ಹುಡುಗಿಲ್ಲ ನನ್ ಮದುವೆ ಕೊಟ್ಟಿರೋದು. ಮದುವೆ ಆದ್ರೆ ನನ್ನನ್ನೇ ಅಂತ ಆಟ ಆಡಿ ಕುಂತ್ಕೊಳ್ಳೋಕಲ್ಲ ನನ್ ಮದುವೆ ಕೊಟ್ಟಿರೋದು. ಯಾವತ್ತಿದ್ರು ನಾನು ಬಂದು ಕರ್ಕೊಂಡು ಹೋಯ್ತೀನಿ ಅಂತ ಜೀವ ಬಿಗಿಡ್ಕೊಂಡ್ರ ಅವಳ ಹೆಂಗ್ಲ ಬಿಟ್ಟು ಬಿಡ್ಲಿ.
ಇಷ್ಟ ಇಲ್ಲ ಅನ್ನೋಳ ಬಲವಂತಾಗಿ ನೀನ್ ಮದ್ವೆ ಆಗೋ ಸರಿ, ಉಸಿರುಗ್ ಉಸಿರು ಜೀವಕ್ ಜೀವ ಅಂತ ಪ್ರೀಸೋಳ ನಾನ್ ಮದ್ವೆ ಆಗೋದು ತಪ್ಪು ಅಲ್ವೇನ್ಲ? ತಪ್ಪೇನ್ಲ? ಅವ ಚಲೋನ ರೂನ ನನ್ ಮೇಲೆ ಎತ್ತಿಡಿದ ನೀನೇ ಅಂತ ನನ್ ಮನೇಲಿ ಗೊತ್ತಿತ್ತಕಲ್ಲ. ನನಗ್ ಹೊಡಿಯಕ್ ಬಂದ ನೀನ್ ಹಾಕೊಂಡ್ ಶರ್ಟ್ ಹಾಕೊಂಡಾಗೆ ಬಂದು ಗೊತ್ತಾಯ್ತು ಅದ್ ನಿಂದೆ ಕೆಲ್ಸ ಅಂತ. ಆದ್ರೆ ಸತ್ತು ಚಲೋನ್ ಮನೆಯವ್ರಿಗೆ ಒಳ್ಳೇದ್ ಮಾಡಿದ್ಮೇಲೆ ನಾನು ಅರ್ಥ ಮಾಡ್ಕೊಂಡೆ ಅನ್ಕೊಂಡೆ. ಅರ್ಥ ಆಗ್ಲಿಲ್ಲ. ನಿನ್ ಪಕ್ಕದಲ್ಲಿ ಬಿದ್ದ ಅವ್ನ್ ಕೇಳಲ್ಲ ಚಲೋನ್ ಕೊಂದದ್ ಯಾರಂತಂದು ಅಂತಮ್ಮ. ಅವತ್ ನನ್ ಜಗಳದ ನನ್ ಕೈ ಯಾರ್ಯಾರು ಟಚ್ ಆಡ್ದ ನನಗ್ ಗೊತ್ತಿಲ್ಲ ಅನ್ಕೊಂಡ. ಯಾವ್ದೇ ತೋರ್ಸಂಗ್ ಗೊತ್ತಾಡಂಗ್ ಯಾರ್ಯಾರಿಗೆ ಮೈದಾನ ಕಡೆ ಇರ್ತಿಕಣಲೆ ನೀನು ಹಿಂದೆ ನಿಂತ್ಕೊಂತ ಹೇಳಿದಂತ ಪೊಲೀಸ್ ಹೇಳ್ಕೊಡಕ್ಕೆ ಎಷ್ಟೊತ್ತ ಬೇಕಾಯ್ತು? 1 ನಿಮಿಷ ಸಾಕಾಯ್ತಂದ್ಲ. ಆ ಕೊಲೆನ ನನ್ ತಲೆಗೆ ಹಾಕ್ಬಿಟ್ರಲ್ಲ. ಪ್ರತಿಯೊಬ್ರು ಮನೇಲಿದ್ದ ಹುಡುಗರು ಅಡ್ಗಾಡಿ ಆಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋರ್ ನೀವುಗಳೇ ಹೆಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋದು? ಒಳಗೊಂದು ಹೊರಗೊಂದು ಇಟ್ಕೊಂಡು ಬಾಯ್ ತುಂಬಾ ಅಣ್ತಮ್ಮ ಅಂತ ಕರಿಯ ನಿಮ್ಗಳ ಜೊತೆ ಹೆಂಗರ್ಲಾ ಊಟ ಮಾಡೋದು? ಹೋಗರ್ಲಾ. ವಾವ್ 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 ಸರ್, ನನ್ಗೆ ಸೂಪರ್, ಎಷ್ಟು ಚಂದ ಹೇಳ್ತೀರಿ ನೀವು ಅದನ್ನ. ಸರ್ ಇನ್ನೊಂದು ಅದು ನೋಡು. ಹೇಳಪ್ಪ. ಮಂಡಿ ಊರಿ ಬೇಡುವೆನು, ಹೃದಯ ಕಾಲೆಡಿಡುವೆನು, ತೆಗೆದು ಬಚ್ಚಿಟ್ಟುಕೋ ಇಲ್ಲ ತುಳಿದು ಕಾಲ್ ತೊಳೆದಕೋ, ಬೇಡ ಈ ಮೌನ ನೀನ್ ಮಾಡು ತೀರ್ಮಾನ. ನೆಪೋಟಿಸಮ್ ಏನಪ್ಪ ನಮ್ ದೇಶ ಹಿಂಗಾಗೋಯ್ತು? ಎಲ್ಲೋಡಿ ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ, ಅಪ್ನೆಸ್. ಬಡ ಮಕ್ಳು ಏನ್ ಮಾಡ್ಬೇಕು? ಕಷ್ಟಪಟ್ಟು ಫಸ್ಟ್ ತಗೊಳ್ಬೇಕು, ಲಂಚ ತಗೊಳ್ಳೋ ಕೆಲಸ ಮಾಡ್ತಾರೆ, ಆಫೀಸ್ ಮಾಡ್ಬೇಕು, ಕೈ ಕೆಲಸ ಮಾಡ್ಬೇಕು, ಅಜ್ಞಾನ ಮಾಡ್ಬೇಕು. ಮೆರಿಟ್ ಅಲ್ಲಿ ಬಂದಾರಮ್ಮ, ನಮ್ಮಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ನಿಮ್ಮಪ್ಪ ಯಾರದ? ರಾಜೇಂದ್ರ ದೇಸಾಯಿ. ನಿನ್ನ ತುಂಬಾ ರಿಚ್ ಆಗಿ ನೋಡ್ಕೊಂಡಿದ್ದಾರೆ, ನಾನು ನಿನ್ನ ರಿಚ್ ಆಗಿ ನೋಡ್ಕೊಳ್ತೀನಿ. ಡೋಂಟ್ ವರಿ, ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಐ ಮೀನ್ ಕಮಿಂಗ್ ಸುಲ್. ಇನ್ ಮೇಲಿಂದ ಅವ್ರ ಅಪ್ಪ ನಮ್ಮ ಮಾವ, ನಾನ್ ನಿಮಗೆ ಎಲ್ರಿಗೂ ಭಾವ. ನಿಮ್ಮ ಅಕ್ಕನ್ ಚೆನ್ನಾಗ್ ನೋಡ್ಕೊಳ್ಳಿ. ಟ್ರಿಗರ್ ಮೇಲೆ ಬೆಳಿತಾರಲ್ಲ, ಶೂಟರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟಾರಲ್ಲ, ಗಂಡ್ಸಾಗಲ್ಲ. ನಮ್ ಯೋಗ್ಯತೆ ಏನಂತ ನಮ್ಮನ್ ಪ್ರೀಸ ಜನಗಳು ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಯಪ್ಪ ದೇವ, ಎಷ್ಟು ಕಲ್ತಿದ್ದೀರಿ ಸರ್. ಸರು, ಎಲ್ಲಾರು ಒಂದ್ ಹುಡುಗಿ ಮುಖ ನೋಡಿ ಅವಳ ಕಣ್ಣನ್ ನೋಡಿ ಪ್ರೀತಿ ಶುರುವಾಯ್ತಾ ಅಂತಾರೆ. ನನಗ್ ಪ್ರೀತಿ ಶುರುವಾಗಿದ್ದೆ ನಿನ್ ಕಾಲನ್ ನೋಡಿ ಸರು. ನಾನ್ ಕೊಟ್ಟಿದ್ದ ಅವತ್ ಗೋಣಿ ತಾಟು, ಒಂದ್ ಇಡೀ ಅನ್ನ ನನ್ಗೆ ಇಷ್ಟೊಂದ್ ಪ್ರೀತಿ ಕೊಡುತ್ತೆ ಅಂತ ನನ್ಗೆ ಗೊತ್ತೇ ಇಲ್ಲ ಸರು. ಪ್ರೀತಿಸ್ತಳ ಜೊತೆ ಜೀವನ ಪೂರ್ತಿ ಬದುಕ್ಬೇಕಂದ್ರೆ ಕೇಳ್ಕೊ ಬಂದಿರ್ಬೇಕಂತೆ. ನೀನ್ ನನ್ ಪ್ರೀತಿಸಿದ್ದೆ ನನ್ ಪುಣ್ಯ, ಆದ್ರ ಪ್ರೀತಿ ಪಡೆಯೋಟ್ ಪುಣ್ಯ ಅಂತ ನಾನಲ್ಲ ಸರು. ಮತ್ತೆ ಸರು, ಇವತ್ತು ನೀನ್ ಹುಟ್ಟುದಬ್ಬ ಶುಭಾಶಯಗಳು ಸರು. ನೀನ್ ಹುಟ್ಟುದಬ್ಬದ ದಿನ ನೀನ್ ಇಲ್ಲಿ ಕರ್ಕೊಬಂದು ನಿನ್ ಕೈ ಹಿಡಿದು ತಾಳಿ ಕಟ್ಟಿ ಜೀವನ ಮಾಡೋಣ ಅನ್ಕೊಂಡೆ. ಆದ್ರ ದೇವ್ರಿಗೆ ಅದ್ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅಂಬಾರಿನಾ ಇದು? ಅಂಬಾರಿ. ಓ ಸರು, ಓ ಸೂಪರ್. ನೆಕ್ಸ್ಟ್ ನಾನಂತೂ ಸಾಕತ್ ಮಜಾ ಮಾಡಿದ್ದೀನಪ್ಪ. ಏನಯ್ಯ ನೀನು, ಅದ್ಭುತ ಕಣೆ ನೀನು. ಯಶ್ ಅವ್ರದ್ದೇ ಗೊತ್ತಾ? ಇನ್ನೊಂದು ಹೊಡಿದ್ ನೋಡು, ಹೇಳಪ್ಪ. ಎಂತದ ಯಾವಲ್ಲ ಅವ್ನ ಇಬ್ಬರು ಹೆಂಡ್ರ ಕಟ್ಕೊಳಕ್ ತೀರ್ ಕೊಟ್ಟನು. ನಾಚಿ ಆಗಕ್ಕಿಲ್ವಾ? ಎಲ್ಲಿಂದ ಆಗ್ಬೇಕು? ಇಬ್ರು ಹೆಂಡ್ರ ಕಟ್ಕೊಡ್ರನ್ ಇಲ್ಲೇ ಇದಾನಣ್ಣ. ಅವೆಲ್ಲಿ ನೀನ್ ಬೇಕಾದ್ರೆ ಅವನ ಮದುವೆ ಮಾಡ್ಕೊಬಿಡು, 3 ಸಲ್ಲಿದ್ಬಿಡು, 3 ಸಿಲ್ಲಿದ್ಬಿಡು, ಒಂದೇ ರಜೆ ತಗೊಂಡ್ಬಿಡು. ಬುದ್ಧಿ ಸದ್ದು ಯಾಕಲ ಚುರ್ರನ್ನತ್ತ ಮಗನೇ ನೀನ್ ಮಡ್ಕೋಬಹುದು, ಅವಳು ಮಡಿಕೋಬಾರ್ದ? ಇದೇನ್ ಬೇಟಣ್ಣ ಅವನ್ ಗಣಸು. ಯಾವನ್ಲ ಗಣಸು? ಕೈ ಹಿಡ್ದವಳ ಕಣ್ಣೀರ್ ಹಾಕಿಸ್ತಾ ಕೊನೆ ಗಂಟ ಸಂತೋಷ ಮಡಿಕಂತಾನಣ ಅವನ್ ಗಣಸು. ಕಷ್ಟನ ಸುಖನ ಅವಳ ಜೊತೆ ಬಾಳೆಮಣ್ಣು ನಡೆಸ್ತಾನಣ ಅವನ್ ಗಣಸು. ಒಂದು ವೇಳೆ ಹೆಂಡತಿ ಸತ್ತೋದ್ರೆ ಅವಳ ನೆನಪಿಗೆ ಕಾಲ ಕಳಿತಾನಣ ಅವನು ನಿಜವಾದ ಗಣಸು. ಅದ್ ಬಿಟ್ಟು ಹೆಂಡತಿ ಬದುಕಿರುವಾಗ್ಲೇ ಇನ್ನೊಬ್ಬಳ ಮಡಿಕೊಳಕ್ ಹೋಗ್ತಾನಣ ಅವನ ಗಣಸು ಅಂತ ಕರೆಯಕ್ಕಿಲ್ಲ. ಅವನ ಏನ್ಲ ಬೇಕೆಂದ್ಲ 2ನೇ ಮದ್ವೆ? ಬೇಡ. ಬೇಕೆಂದ್ಲ 2ನೇ ಮದ್ವೆ ನಿನ್ಗೆ? ಬೇಡ ಬುದ್ಧಿ. ಮಗನೇ ಹುಷಾರು,
ಆ ಹೆಣ್ಮಿಗಿನ ಕಣ್ಣಲ್ಲಿ ನೀರ್ ತರಿಸಿ ನೀನ್ ಅಡ್ಡ ಸೀಡ್ ಊರ್ ಬಗ್ಲಿಗೆ ತೋಳ ಕಟ್ಬಿಡ್ತೀನಿ ಸಾರು ಹೋಗು. ಒಂದೆಣ್ಣು ತಿನ್ನೋ ಅನ್ನ ಹಂಚ್ಕೊಂತಾಳೆ, ಉಡ ಬಟ್ಟೆ ಹಂಚ್ಕೊಂತಾಳೆ. ಆದ್ರೆ ಉಡ ಮಂದಲ್ಗೆನಲ್ಲ. ಹಣ್ಣು ತಿನ್ಬೇಕನ್ನ ಆಸೆ ಆದ್ರೆ ಕಾಸು ಕೊಟ್ಟು ತಗೊಂಡ್ ತಿನ್ನು, ಇಲ್ಲಾಂದ್ರೆ ಮರದಗಳು ಕಿತ್ಕೊಂಡ್ ತಿನ್ನು. ಅದು ಬಿಟ್ಟು ಇನ್ನೊಂದ್ ಹೆಣ್ಣಿನ ಭಯಗಳ್ದ ಕಿತ್ಕೊಂಡ್ ತಿನ್ಬೇಡ. ಆ ಶಾಪ ಯಾವತ್ತೂ ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ನೀನೇನು ಚಿಂತೆ ಮಾಡ್ಬೇಡ. ನಿನ್ಗೊಂದ್ ಒಳ್ಳೆ ಜವಾಬ್ದಾರಿ ಕೊಡ್ತಾ ಬೆಟ್ಟ ಬಂದು, ಒಳ್ಳೆ ಜವಾಬ್ದಾರಿ ಬೆಟ್ಟ ಬಂದು ಹೋಗು. ಏನ್ರಯ್ಯ ಏನ್ ಎಲ್ಲರ ನಿಂತ್ಕೊಂಡ್ ನೋಡ್ತಿದ್ರ? ನಿಮ್ಗೇನ್ ಮಾಡಕ್ ಕ್ಷಮೆ ಇಲ್ವಾ? ನಿನ್ ಮೇಲೆ ಯಾವನಾದ್ರೂ ಎರಡ್ ಮದುವೆ ಮಾಡ್ಕೊ ನನ್ ಕಿವಿಗ್ ಬಿದ್ರೆ ನನ್ನ ಮಕ್ಕಳ. ಇದು ಈ ಬೆಟ್ಟಪ್ಪನ ತೀರ್ಪು. ಬೆಟ್ಟಪ್ಪ. ಕೆಲವೊಂದ್ ಪದ ಅದೊಂದು ಕೆಲವು ಪದ ಎಲ್ಲಾನ ಒಂದು ಮಿಸ್ ಆಗಿರೋ ನೀವೇ ಕ್ಷಮಿಸ್ಬೇಕು. ಯಪ್ಪ ಏನ್ ನೆನಪಿನ ಶಕ್ತಿ ನಿಮ್ದು. ಆ ಡೈಲಾಗ್ ಡೆಲಿವರಿ, ಆ ಟೈಮಿಂಗು. ಅದಲ್ಲ, ಬೆಳಗ್ಗೆ ಇವತ್ತು ಇದನ್ನ ಕಲಿಬೇಕಂದ್ರೆ ಬೈಗ ಹೊಡಿತೀನಿ ಡೈಲಾಗ್. ಓ ಹೌದಾ? ಹೌದು. ನೆಕ್ಸ್ಟ್ ಯಶ್ ಅವ್ರದ್ದು ಯಾವ್ದಾರ ಹೇಳಿ. ಯಶ್ ಅವ್ರದ್ದು ಇನ್ನೊಂದು ಪ್ರೀತಿಗೋಸ್ಕರ ಸಾಯ್ಬೇಕು, ನಾಯಿ ತರ ಕಾಯ್ಬೇಕು, ಹೃದಯಂಕಿಲ್ ಬೇಯ್ಬೇಕು, ಒಟ್ನವ್ರ ಪ್ರೀತಿಸೋರ್ ನೋಯ್ಬೇಕು, ಅಷ್ಟ್ ಮಾತ್ರ ಗೊತ್ತಿತ್ತು. ಆದ್ರೆ ನನ್ ಮೇಲೆ ಆ ಪ್ರೀತಿ ಕಾಣಿಸಿದ್ಮೇಲೂ ಕೈ ಕಟ್ಕೊಂಡ್ ಕೂತಿರ್ಬೇಕಂತ ನಮ್ ತಾಯಣಿಗೂ ನನಗ್ ಗೊತ್ತಿರ್ಲ ಕಣೆ. ಅದೊಂದ್ ಸ್ವಲ್ಪ ಬರ್ತೈತೆ, ಅದೊಂದ್ ಸ್ವಲ್ಪ ಕಮ್ಮಿ. ರಾಕಿ ಮೂವಿ. ಓ ರಾಕಿದಾ? ರಾಕಿ. ಈ ಯಶ್ ಅವ್ರದ್ದು ಯಾವುದು? ಓಕೆ, KGF ಯಾವ್ದು ಗೊತ್ತಿಲ್ವಾ? ಟ್ರಿಗರ್ ಮೇಲೆ ಬೆಳಿತಾರಲ್ಲ, ಶೂಟರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟಾರಲ್ಲ, ಗಣಸಾಗಲ್ಲ, ನಮ್ ಯೋಗ್ಯತೆ ಏನಂತ ನಮ್ಮನ್ನ ಪ್ರೀತಿಸೋ ಜನಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಅದೇ ತಿರ್ಗಿನ ಒಂದು ನೆಪೋಟಿಸಮ್. ಏನಪ್ಪಾ ನಮ್ ದೇಶ ಹಿಂಗಾಗೋಯ್ತು ಎಲ್ಲ ನೋಡಿದ್ರೆ. ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ, ಅಪ್ನೆಸ್, ಬಡವ್ರ ಮಕ್ಳು ಏನ್ ಮಾಡ್ಬೇಕು? ಕಷ್ಟಪಟ್ಟು ಸ್ಪೆಟ್ರಂಗ್ ತಗೊಂಡ್ರೆ ಮಾಡ್ಬೇಕು, ಲಂಚ ತಗೊಳ್ದ ಕೆಲಸ ಮಾಡ್ತಾರೆ, ಆಫೀಸ್ಗಳು ಮಾಡ್ಬೇಕು, ಕೈ ಕೆಲಸ ಮಾಡ್ಬೇಕು, ಅಭಿನಯನ ಖರ್ಚಾಗ್ತಾನೆ ಮಾಡ್ಬೇಕು. ಮೆರಿಟ್ ಅಲ್ಲಿ ಬಂದಾರಮ್ಮ, ನಮ್ಮಂತಾರ್ಗ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ರಮ್ಮ. ದರ್ಶನ್ ಅವ್ರದ್ದು ಯಾವ್ದಾರ ಗೊತ್ತಾ? ದರ್ಶನ್ ಅವ್ರದ್ದು ಅದೇ ಅವಾಗ ಆ ಸರಿ ಹೊಡೆದಿದ್ದಲ್ಲ. ಅಸಲಿ ಯಾವ್ದು ಹೊಡೆದಿದ್ರಿ? ಸಮಾಜದಲ್ಲಿ ಬೇಗ ಪಾಪಿದಾರ ಆಗ್ಬೇಕಂದ್ರೆ ಒಂದು ಸಿನಿಮಾ ನಟ ಆಗ್ಬೇಕು, ಇನ್ನೊಂದು ರಾಜಕಾರಣ ಆಗ್ಬೇಕು, ತಲೆ ಹೊಡಿಬೇಕು, ಸಿನಿಮಾ ನಟ ಆಗ್ಬೇಕಂದ್ರೆ ದುಡ್ಡು ತರ್ಬೇಕು. ತಲೆ ಹೊಡಿಯಕ್ ಮನ್ಸಪ್ಪಿಲ್ಲ, ದುಡ್ಡು ತರಕ್ ನಮ್ ಕೈಲಾಗ್ಲಿಲ್ಲ. ಅದು ಸರಿ ಇನ್ನೊಂದು ಹೇಳ್ತೀನಿ ಎಂತದ. ಐಸ್ ನಿಜವಾಗ್ಲು ನೀ ನನ್ನ ಪ್ರೀತಿಸ್ತೀರಾ? ನೀನ್ ಇಟ್ಟಿರೋದೆ ನನ್ಗೋಸ್ಕರ, ನಾನು ಇಟ್ಟಿರೋದೆ ನಿನ್ಗೋಸ್ಕರ ಅನ್ನಿಸ್ತಾ ಇದೆ. ನಿನ್ ಕಣ್ಣು ಹೇಳ್ತಿದ್ರೆ ನೀನ್ ಹುಡುಕ್ತಿರ ನನ್ನನ್ನೇ ಅಂತ. ಆ ಚಾಡ್ಮುಡಿ ಘಾಟ್ ಮೇಲೆ ನಿಂತ್ಕೊಡಿ, ಈ ಕಣ್ಣು ನಿಮ್ದೆ ಅಂತ ಹೇಳ್ಬಿಡ್ತೀನಿ. ಐಸ್ ಐಸು ಉಲ್ಲಾಸದ ಮಳೆ. ಅದ ಇದ್ರಾಗ ಅಂತದ ಬೇರೆ ಮೂವಿಯಲ್ಲ ಈ ಡೈಲಾಗ್. ಸೂಪರ್ ಬಿಡಿ. ಈ ಮಳೆಲಿ ನೆನಿತಾ ನಿಮ್ಮನ್ನ ನೋಡ್ತಾ ಇದ್ರೆ, ನೀನ್ ಹುಟ್ಟಿರೋದೆ ನನ್ಗೋಸ್ಕರ, ನಾನು ಹುಟ್ಟಿರೋದೆ ನಿನ್ಗೋಸ್ಕರ ಅನ್ನಿಸ್ತಾ ಇದೆ. ನಿಮ್ ಕಣ್ಣು ಹೇಳ್ತಿದ್ದೆ, ನೀನ್ ಹುಡುಕ್ತಿರೋದ್ ನನ್ನನ್ನೇ ಅಂತ. ಆ ಚಾಡ್ಮುಡಿ ಘಾಟ್ ಮೇಲೆ ನಿಂತ್ಕೊಡಿ, ಈ ಕಣ್ಣು ನಿಮ್ದೆ ಅಂತ ಹೇಳ್ಬಿಡ್ತೀನಿ. ನಿಜ ಹೇಳಿ, ಏನ್ ಇಟ್ಟಿದ್ರೆ ನಿಮ್ ಕಣ್ಣಲ್ಲಿ? ಆ ಚಾಡ್ಮುಡಿ ಘಾಟ್ ಮೇಲೆ ಕೂಡ ಈ ಕಣ್ಣು ನಿಮ್ದೆ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಸೃಷ್ಟಿ ಮಾಡಿದ್ರೆ ದೇವ್ರು ಕೂಡ ನೋಡಿ ನಿಮ್ ನೋಡಿ ಹೊಟ್ಟೆ ಕಿಚ್ಪಡೋದ್ಕಿಂತ ಮುಂಚೆ ನಿಮ್ ಮನ್ಸಲ್ಲಿ ಒಂದ್ ಸ್ವಲ್ಪ ಜಾಗ ಕೊಡಿ. ಪ್ರೀತಿ ಅಂದ್ರೆ ಏನಂತ ತೋರಿಸ್ತೀನಿ. ಸೂಪರ್. ಸುದೀಪ್ ಸರ್ ಯಾವ್ದಾರು ಗೊತ್ತಾ? ಇಲ್ಲ, ಅದು ಗೊತ್ತಿಲ್ಲ. ಅವು ಸುದೀಪ್ ಸರ್ ಸುದೀಪ್ ಸರ್ ನಾನು ಹೇಳ ಹೇಳಿ ಸರ್ ಹೇಳ. ಖುಷಿಯಾಗಿದ್ದಾಗ ದೇವ್ರು ಮೈ ಮರೆತು ಎಂತೆಂಥವ್ರನ್ನು ಸೃಷ್ಟಿ ಮಾಡ್ತಾರೆ, ತಾಲ್ಕೆಟ್ಟಾಗ ಮಾತ್ರ ನಿನ್ನಂತವ್ರು ಸೃಷ್ಟಿ ಮಾಡ್ತಾರೆ. ಎದಯ್ಯ ಪ್ರತಿಭೆದಿದ್ದು.
ಸಾಕತ್ ಬಿಡು. ಈ ನೆಕ್ಸ್ಟ್ ಸುದೀಪ್ ನೋಡಿ ಇನ್ನೊಂದ್ಸರಿ ಮಾಡಿದಾಗ ಏ ಪಕ್ಕ ನೀವು ತಿಂಗಳಿಗೆ ಒಂದ್ಸಲಿ ಮಾಡಿ ಹೊಸ ಹೊಸ ಡೈಲಾಗ್ ಕಲ್ತು ಮಾಡಿ. ಸಂಜೆನೆ ನನಗೆ ಆಶ್ರಮದ ನಂಬರಿಗೆ ಮೆಸೇಜ್ ಮಾಡಿಬಿಡಿ, ಇವಾಗ ನಾನು ಡೈಲಾಗ್ ಹೊಡಿಬೇಕು ಇವತ್ತು, ನನಗೊಂದು 5 ನಿಮಿಷ ಟೈಮ್ ಬೇಕು ಕಾರ್ಯಕ್ರಮದಲ್ಲಿ ಅಂತ. ನಂಬರೇ ಇದೇ ಕೊಟ್ಬಿಡ್ತಾರೆ. ನಂಬರ್ ಮೇಳ ಸರ್? ಏ ಮಾಡಿ ಸರ್, ಏನು ಸರ್ ನೀವು. ಅಲ್ಲ 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 ಇದೇ ನಂಬರ್ಗೆ ಇದೇ ನಂಬರ್. ಖಂಡಿತ. ಲಾಸ್ಟಲ್ಲಿ ಯಾವ್ದಾರು ಒಂದು ಹೇಳಿ ಮುಗಿಸ್ಬಿಡಿ. ನೆಕ್ಸ್ಟು ನನ್ನ ಕೋರಿಕೆ ಮೇರೆಗೆ ಅಣ್ಣವ್ರದ್ದು ಚೆನ್ನಾಗಿ ಯಾವ್ದಾದ್ರು ತಿಳ್ಕೊಂಡು ಬನ್ನಿ, ಸುದೀಪ್ ಸರ್ದು ಯಾವ್ದಾದ್ರು ತಿಳ್ಕೊಂಡು ಬನ್ನಿ. ಯಾ ಅಣ್ಣಾರ? ಯಾವ ಅಣ್ಣವರು? ಅಣ್ಣವ್ರಂದ್ರೆ? ರಾಜಣ್ಣ, ಡಾಕ್ಟರ್ ಹಾ ರಾಜ್ಕುಮಾರ್. ಅದೇ ರಾಜ್ಕುಮಾರ್. ಹಾ ಖಂಡಿತ ಬೊಬ್ಬರೋಹನ ಹೊಡಿತಿಂತಾಗ ಅವ್ರದ್ದು. ಹೌದಾ? ಮತ್ತೆ ಇದು ಹ್ಮ್. ಭಕ್ತ ಪ್ರಹ್ಲಾದ. ಇಲ್ಲ ಅದ್ನಾಥ ಇಲ್ಲ ಅಂದ್ರೆ ಸಂಪತ್ತಿಗೆ ಸವಾಲು. ಹಾ ಬೆವರ್ಸಿ, ಹಳೆ ಬೆವರ್ಸಿ. ನಿಮ್ಮ ಅಪ್ಪ ಜಿಗ್ನಾಸಿ, ನಿಮ್ ತಾತ. ಹೌದು, ಅದಿದ್ದು ಬೈದಿದ್ದಲ್ಲ ಕಡಿ. ಅಲ್ಲ ಅಲ್ಲ ಅದ್ರಾಗೆ ಹುಡುಗಿ ನಂಬ್ತಾರಲ್ಲ ಹೌದು, ಮಂಜುಳಾ ಅವ್ರದ್ದು. ಮಂಜುಳ ನನ್ ಕಡೆ ಬಳೆಹಣ್ಸಿನ ಬಿಸಾಕೆ ನಾನೇ. ಓ ನೀನಾ? ಯಾವನ್ ಕೇಳಿ ಬಿಸಾಕ್ತೆ? ಇವ್ರದ್ದು ಒಂದು ಶರಣ ಅವ್ರದ್ದು ಇದೆಯಲ್ಲ, ಇದು ಯಾವುದು ಅಧ್ಯಕ್ಷ ಫಿಲಮ್ದು. ನಾನು ಕಾಮಿಡಿ ಜಾಸ್ತಿ ನೋಡ್ತೀನಿ. ಇದು ಅಬ್ಜೆಕ್ಷನ್ ಯುವರ್ ಆನರ್, ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಡ್ದವರೆಲ್ಲ ಇರ್ತಾರ ಬೆಳ್ಳಗೆ. ಅದೇನು ಚೆನ್ನಾಗಿದೆ. ನೋಡಿ ಇನ್ನೊಂದ್ ಮಾಡ್ತಾ ಇದೀನಿ. ರಗಡ ಫಿಲಮ್ನಾಗ ಇವ್ರದ್ದು ಟೈಗರ್ ಪ್ರಭಾಕರ್ ಮಗಂದು. ವಿನೋದ್ ಸರ್. ತಾಯಿ ಋಣನ ತೀರ್ಸಕಾಲ, ಹುಟ್ಟಿದವ್ರನ್ನ ಮರೆಯಕಾಲ, ಬೈದ ಬಂದ್ ಪ್ರೀತಿನೂ ಬಿಡಕಾಲ, ಎಷ್ಟೇ ಕಷ್ಟ ಬಂದ್ರು ನಮ್ಮ ಹುಡುಗಿ ಬಿಟ್ಕೊಂಡ್ ಕೊಡೋ ಚಾನ್ಸೇ ಇಲ್ಲ. ಸಖತ್ ಬಿಡಿ. ಇದನ್ನ ನಾವು ಇದು ಕೊಡಿಸಿದ್ವಿ, ಆರ್ಸಿದ್ವಿ. ತಾಯಿ ಋಣನ ತೀರ್ಸಕಾಲ, ಹುಟ್ಟಿದವ್ರನ್ನ ಮರೆಯಕಾಲ, ಬೈದ ಬಂದ್ ಪ್ರೀತಿನೂ ಬಿಡಕಾಲ, ಎಷ್ಟೇ ಕಷ್ಟ ಬಂದ್ರು ನಮ್ಮ ಆರ್ಸಿಬಿ ಬಿಟ್ಕೊಂಡ್ ಕೊಡೋ ಚಾನ್ಸೇ ಇಲ್ಲ ಅಂತ ಹೊಡಿದಿದ್ವಿ. RCB ಯಾಕಂದ್ರೆ CSK ಅಪೋಸಿಟ್ ಇದ್ರೆ ನಮ್ಗಿಲ್ಲಿ. ನೀವು ಅದೆಲ್ಲ ಮಾಡ್ತಿರೋ? ಇಲ್ಲ ಜಾಸ್ತಿ ನೋಡಲ್ಲ, ಅದೇನು ಆತರ ಡೈಲಿ ನೋಡಲ್ಲ. ಕನ್ನಡ ಅಂತ ಬಂದಾಗ ಅದು ಪರ್ವ ನಿಂತ್ಕೊಂತೀವಿ. ಕನ್ನಡ ಅಂತ ಬಂದಾಗ ಅದು ಪರ್ವ ನಿಂತ್ಕೊಂತೀವಿ ಅಷ್ಟೇ. ಸಾಕತ್. ನಾನು ಹೇಳ್ತೀನಿ, ನನ್ನ ಹೃದಯಪೂರ್ವಕವಾಗಿ ನಿಮ್ಗೆ ನಿಜವಾಗ್ಲೂ ಒಂದೊಳ್ಳೆ ವೇದಿಕೆ ಸಿಕ್ಕರೆ ಸಾಕತ್ ಡೈಲಾಗ್ ಹೇಳ್ತೀರ. ನಾನು ತಲುಪಿಸ್ತೀನಿ, ದೊಡ್ಡವ್ರಿಗೆ ತಲುಪಿಸ್ತೀನಿ. ನೀವು ಹೆಂಗೆ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ, ಚೆನ್ನಾಗಿ ಡೈಲಾಗ್ಗಳು ಕಲ್ತ್ಕೊಳ್ಳಿ. ನೋಡಿ, ಒಬ್ಬರಿಗೆ ಖುಷಿ ಕೊಡೋದು ಇದೆಯಲ್ಲ, ಅದು ಸಾಕ್ಷಾತ್ ಭಗವಂತನ ಪೂಜೆ, ದೇವ ಈಶ್ವರ ಪೂಜೆ. ಯಾವ ಕೆಟ್ಟ ಶಬ್ದ ಬಳಸದೆ, ಹೊಲಸು ಜೋಕು ಮಾಡದೆ, ಶುದ್ಧವಾಗಿ ನಿಮ್ಮ ಕಲೆಯಿಂದ ಒಬ್ಬರನ್ನು ನಗಿಸ್ತಿರಲ್ಲ, ಅದು ದೇವರ ಪೂಜೆ. ಅದಕ್ಕೆ ನನಗೆ ಹೇಳ್ತೀನಲ್ಲ, ಬಹುಶಃ ಇಷ್ಟು ನೆನಪಿನ ಶಕ್ತಿ ನೀವು ಸ್ಕೂಲಲ್ಲಿ ತೋರಿಸ್ಬಿಟ್ಟಿದ್ರೆ ಸದ್ಯ ಡಿಸ್ಟಿಕ್ ಕಲೆಕ್ಟರ್ ಆಗ್ಬಿಡ್ತಿದ್ರಿ, DC. ಇರ್ಲಿ ಎಲ್ಲವೂ ಒಂದು ಕಲೆನೇ. ಸರಸ್ವತಿ ಭಾಳ ಒಲ್ದಿದಾರಪ್ಪ ನಿನಗೆ, ಚೆನ್ನಾಗಿ ಕಲಿ. ನೆಕ್ಸ್ಟು ನಾನು ಹೋಯ್ತಿರೋದು ಬರೀ 5ನೇ ಕ್ಲಾಸ್. ಆದ್ರೆ ನಮ್ಮ ಕ್ಲಾಸ್ಮೇಟಿಗೆ ನಾನೇ ಫಸ್ಟ್ ಇದ್ದಿದ್ದ. ಆದ್ರೆ ಹಿಂಗೆ ಕುರಿ ಮೇಲೆ ಬಾಳ ಆಯ್ಸಿತ್ತ, ಏನೋ ಒಂದು ಮಾಡಿ ಆಯ್ತಪ್ಪ, ಬದುಕೋಕೇನೋ ಒಂದು. ಬಟ್ ಆಗದೆಲ್ಲ ಒಳ್ಳೇದೇ ಅಷ್ಟೇ. ಈ ಕಲೆ ಬಿಡಬೇಡ, ಗೊತ್ತಿಲ್ಲ ಇದು ಎಲ್ಲಿ ಕರ್ಕೊಂಡು ಹೋಗುತ್ತೋ. ತಲುಪಿಸ್ತೀನಿ, ದೊಡ್ಡವರಿಗೆ ತಲುಪಿಸ್ತೀನಿ. ಒಳ್ಳೇದಾಗಲಿ. ಆಗ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ. ಓಕೆ? ನಾನು ಬೇಕು ಅಂತಲೇ ನಿಂಗೋಸ್ಕರ ನಾನು 2 ಡೈಲಾಗ್ ಕಲ್ತ್ಕೊಂಬತ್ತೀನಿ, ಕಷ್ಟಪಟ್ಟು ಕಲ್ತ್ಕೊಂಬತ್ತೀನಿ. ಆಗ್ಲಯ್ಯ, ಚೆನ್ನಾಗಿ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೆ ಮಾತಾಡೋಣ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ನೋಡಿದ್ರೆ ಅಣ್ಣ ಡೈಲಾಗ್ ಕಿಂಗು. ಸೂಪರ್ ಬಿಡಿ ನೀವು. ನೋಡಿ ಅಲ್ಲಿ ಎಷ್ಟು ಸಮಯ ಕೊಟ್ಟಿರ್ಬೇಕಲ್ವ. ಅವ್ರು ಹೇಳ್ತಾರೆ ನಾನು ಓದಿರೋದು 5ನೇ ಕ್ಲಾಸು ಅಂತ. ಅಂದರೆ ಇಲ್ಲಿ ತಿಳ್ಕೊಳ್ಳಿ, ಯಾವುದ್ರ ಮೇಲೆ ನಮ್ಗೆ ಆಸಕ್ತಿ ಬರುತ್ತೆ, ಅದು ಎಂತಹ ಬ್ರಹ್ಮವಿದ್ಯೆ ಇದ್ರೂ ಕೂಡ ನಿಮ್ಮ ಆಸಕ್ತಿಯಿಂದ ಅದು ಕೋತಿ ವಿದ್ಯೆ ಆಗ್ಬಿಡುತ್ತೆ. ಆಸಕ್ತಿ ಬೇಕು, ಒಂದು ಪ್ಯಾಷನ್ ಬೇಕು. ಎಸ್, ನಾನು ಅದನ್ನು ಬೇರೆಲ್ಲರಿಗಿಂತ ಅದ್ಭುತವಾಗಿ ಮಾಡ್ತೀನಿ,
ನನಗಿಂತ ಈ ಕೆಲಸವನ್ನು ಇನ್ನು ಯಾರೂ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಬಾರ್ದು, ಹಂಗೆ ಮಾಡ್ತೀನಿ ಅಂತ. ಇವನ್ ನೀವು ಮನೇಲಿ ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಮಾಡುವ ಎಲ್ಲ ಕೆಲಸವನ್ನು ಅಷ್ಟೇ ಇನ್ಯಾರು ನಿಮ್ಮ ಥರ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಮಾಡಬೇಕು ನೀವು ಆ ಕೆಲಸವನ್ನು ಅಂತ. ಹಾಗಾಗಿ ನೋಡಿ ಅವರ ಆಸಕ್ತಿ, ಅವ್ರಿಗೆ ಎಷ್ಟು ಚೆನ್ನಾಗಿ ಸರಸ್ವತಿ ನಾಲಿಗೆ ಮೇಲೆ ಕೂತಿದ್ದಾಳೆ, ಚೆನ್ನಾಗಿ ಮಾತಾಡ್ತಾರೆ. ಇರಲಿ, ಭಾಳ ಖುಷಿ ಆಯ್ತಪ್ಪ, ನಗಿಸ್ದೆ, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ, ಶುಭವಾಗಲಿ. ಮತ್ತೆ ಡೈಲಾಗ್ಗಳು ಕಲ್ತ್ಕೊಂಡು ಬನ್ನಿ. ಭಾಳ ಸಂತೋಷ, ಭಾಳ ಖುಷಿ ಆಯಿತು, ಒಳ್ಳೇದಾಗಲಿ.